ಹೆಂಗಿದೆ ಪಾವ್ ಬಜಿ? ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಸಂಡೇ ಬ್ಲಾಗ್. ಇವತ್ತು ನಾನು ಪಾವ್ ಭಾಜಿ ಅದ್ರ ಜೊತೆಗೆ ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಅವಾಗ ಸುಮಾರು ಜನ ನೀವು ಈ ಸ್ಯಾರಿ ಎಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ನಂಗೆ ಮೆಸೇಜ್ ಮಾಡಿದ್ರು. ಅದ್ರ ಡೀಟೇಲ್ಸ್ ಇದರಲ್ಲಿ ಹಾಕಿದೀನಿ, ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸಂಡೇ ಬ್ಲಾಗ್ ಆಗಿರೋದಕ್ಕೆ ನಾನು ನಿಧಾನಕ್ಕೆನೆ ಅಡಿಗೆ ಮಾಡ್ಕೊಂತ ಇದ್ದೀನಿ. ಅಡಿಗೆ ಅಂದ್ರೆ ಡೈರೆಕ್ಟ್ ತಿಂಡಿಗೆನೆ ಪಾವ್ ಭಾಜಿ ಮಾಡ್ತಾ ಇದ್ದೀನಿ. ಸೊ ದಟ್ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ ಅವತ್ತು ಅಂತ ಹೇಳ್ಬಿಟ್ಟು. ಪಾವ್ ಭಾಜಿ ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೀಜರ್. ಅದಕ್ಕೆ ನಾನು ತರಕಾರಿ ಹೆಚ್ಕೊಳೋದು ಅದೆಲ್ಲ ಸ್ವಲ್ಪ ಕುತ್ಕೊಂಡೆ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನನ್ನ ಮಗಳೂನು ಬಂದಿದ್ದಾಳೆ, ಏನಾದ್ರು ಮಾಡ್ಕೊಡ್ತೀನಮ್ಮ ನಿಂಗೆ ಅಂತ ಹೇಳ್ಬಿಟ್ಟು. ಅವಳಿಗೂನು ಆಕ್ಚುಲಿ ಸಮ್ಟೈಮ್ಸ್ ಹಿಂಗ್ ಬಂದು ಹೆಲ್ಪ್ ಮಾಡೋದೆಲ್ಲ ಇಷ್ಟ ಅವಳಿಗೆ. ನಾನು ಅವಳಿಗೂ ಕಲ್ಸಕ್ಕೂನು ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಚಿಕ್ಕವರಿರ್ತಾ ನಮ್ಮಮ್ಮ ನಮಗೆ ಆಕ್ಚುಲಿ ನಾವು ತುಂಬಾ ಖುಷಿಯಾಗಿರ್ಲಿ, ಗಂಡನ್ ಮನೆಗ್ ಹೋದ್ಮೇಲೆ ಕೆಲ್ಸ ಎಲ್ಲ ಮಾಡೋದು ಇದ್ದಿದ್ದೇ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಹೆಚ್ಚಾಗಿ ಏನು ಕೆಲ್ಸ ಮಾಡಿಸ್ತಾ ಇರ್ಲಿಲ್ಲ. ನನಗಂತೂ ನಮ್ಮಮ್ಮನ ಮನೇಲಿ ಒಂದಿನಕ್ಕೂ ನಾನೊಂದು ಅಡಿಗೆ ಮಾಡಿದ್ದು ನನಗ್ ನೆನಪಿಲ್ಲ. ಪಾತ್ರೆ ತೊಳ್ದಿದ್ ಸಮೇತ ನನಗ್ ನೆನಪೇ ಇಲ್ಲ. ಗಂಡನ್ ಮನೆಗ್ ಬಂದ್ಮೇಲೆ ದಿನಾನು ಅದೇ ಕೆಲ್ಸ ಆಗ್ಬಿಟ್ಟಿದೆ. ಸೊ ಆಕ್ಚುಲಿ ಅವಳಿಗೆ ಅದು ಗೊತ್ತಿರ್ಬೇಕು. ಗಂಡನ್ ಮನೆಗ್ ಹೋದಾಗ ಅನ್ನೋದು ಒಂದೇ ಅಲ್ಲ, ಅವಳು ಮುಂದೆ ಒಂದಿನ ಅವಳ ಲೈಫ್ ಅವಳು ಮ್ಯಾನೇಜ್ ಮಾಡ್ಕೊಳೋದು ಅವಳಿಗೆ ಗೊತ್ತಿರ್ಬೇಕು. ಏನೋ ಒಂದು ಯಾರ ಜೊತೆಗೆ ಇಲ್ಲ ಅಂತಂದ್ರೂ ಅವಳಿಗೆ ಅವಳು ಅಡಿಗೆ ಮಾಡ್ಕೊಳೋದು ಅದೆಲ್ಲ ಅವಳಿಗೆ ಗೊತ್ತೇ ಇರ್ಬೇಕು ಅಂತ ನಾನು ಅವಳಿಗೆ ಆದಷ್ಟು ಅವಳಿಗೆ ಟೈಮ್ ಸಿಕ್ಕಾಗ ಅಥವಾ ಅವಳು ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಮ್ಮ ಅಂತ ಬಂದಾಗ ನಾನು ಅವಳಿಗೆ ಅಲೋ ಮಾಡ್ತೀನಿ. ಏನಾದ್ರು ಚಿಕ್ಕ ಪುಟ್ಟ ಕೆಲ್ಸ ಎಲ್ಲ ಕೊಡ್ತೀನಿ. ಅವ್ರ ಏಜ್ಗೆ ಏನೇನ್ ಕೆಲ್ಸ ಮಾಡಕ್ಕಾಗುತ್ತೋ ಆ ಕೆಲ್ಸ ನಾವು ಡೆಫಿನೆಟ್ಲಿ ಅವ್ರ ಹತ್ರ ಮಾಡಿಸ್ಲೇಬೇಕು. ಆಗ ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಂದಿದ ತಕ್ಷಣ ನಾವ್ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಟ್ಬಿಡ್ತೀವಿ ಅಥವಾ ಫುಲ್ ಅಡಿಗೆ ಅವರೇ ಮಾಡ್ಬಿಡ್ತಾರೆ ಅಂತ ಅಲ್ಲ. ಚಿಕ್ಕ ಪುಟ್ಟ ಕೆಲ್ಸ, ಏನೋ ಒಂದು ಈಗ ನನಗ್ ಬೇಕಾಗಿದ್ ತಂದ್ಕೊಡೋದು, ಮತ್ತೆ ಏನಾದ್ರು ಸ್ವಲ್ಪ ಪೀಲಿಂಗ್ ಎಲ್ಲ ಮಾಡೋದು, ನೀರುಳ್ಳಿ ಸಿಪ್ಪೆ ತೆಗಿಯೋದು, ಆ ತರದೆಲ್ಲ ಚಿಕ್ಕ ಪುಟ್ಟ ಕೆಲ್ಸ ಅಂತ ನಾನು ಅವಳಿಗೆ ಕೊಟ್ಟೇ ಕೊಡ್ತೀನಿ. ನಮ್ ಕಾಲದಲ್ಲಾದ್ರೆ ನಾವ್ ಅಪ್ಪಾಜಿ ಅಮ್ಮ ಓದ್ಬೇಕು, ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು, ಓದಿದ್ರೆ ಏನಾದ್ರೂ ಒಂದ್ ಜಾಬ್ ಸಿಗತ್ತೆ, ಸೊ ಅದ್ರಿಂದ ನನ್ ಮಗಳು ಇಂಡಿಪೆಂಡೆಂಟ್ ಆಗಿರ್ತಾಳೆ ಅಂತ ನಮ್ಮ ಅಪ್ಪಾಜಿ ಅಮ್ಮ ತುಂಬಾನೇ ಖುಷಿಯಾಗಿ ಚೆನ್ನಾಗಿ ಓದ್ಲಿ ಅಂತ ತುಂಬಾನೇ ಸಪೋರ್ಟ್ ಮಾಡಿ ಓದ್ಸಿದ್ರು. ಆದ್ರೆ ನಾನಾ ಕಾರಣದಿಂದ ನನಗ್ ಆಚೆ ಹೋಗಿ ಕೆಲ್ಸ ಮಾಡೋ ಸಿಚುವೇಶನ್ನೇ ನಂಗ್ ಕ್ರಿಯೇಟೇ ಆಗ್ತಾ ಇಲ್ಲ. ನನಗ್ ಹೆಂಗಾಗ್ತಿದೆ ಅಂತಂದ್ರೆ, ಬಡವ ನೀನ್ ಮಡಗ್ದಂಗಿರು ಅನ್ನೋ ತರ, ಶ್ರೇಷ್ಠ ನೀನ್ ಮನೇಲಿರು ಅಂತ ನನಗೆ ಮನೇಲಿರೋ ತರನೇ ಸಿಚುವೇಶನ್ಸೇ ಬರ್ತಾ ಇದೆ. ನಾನು ಪ್ರಯತ್ನ ಪಟ್ಟಿರೋ ಕೆಲ್ಸ ಒಂದಲ್ಲ ಎರಡಲ್ಲ. ನನಗೆ ಯಾವಾಗ್ಲೂ ಆಚೆ ಹೋಗಿ ಕೆಲ್ಸಕ್ ಹೋಗೋದೇನೆ ಇಷ್ಟ. ಆದ್ರೆ ಅದೇನೋ ಗೊತ್ತಿಲ್ಲ, ಎಂಡ್ ಆಫ್ ದ ಡೇ ನಾನ್ ಮತ್ತೆ ಮನೇಲೇನೆ ಕೆಲ್ಸ ಮಾಡ್ತಿರ್ತೀನಿ. ಆ ತರ ಆಗುತ್ತೆ. ಬಟ್ ಏನೋ ಒಂದು ಯೂಟ್ಯೂಬ್ ಇಂದ ನನಗೋಸ್ಕರ ನಾನು ಏನೋ ಒಂದು ಕೆಲ್ಸ ಕಲಿತಾ ಇದ್ದೀನಿ ಅನ್ನೋ ತರ ಅನ್ನಿಸ್ತಾ ಇದೆ ಇವಾಗ. ನನ್ ವಿಡಿಯೋ ನೋಡ್ತಿರೋರ್ಗೆ ಎಲ್ಲರಿಗೂ ನಾನ್ ಥ್ಯಾಂಕ್ ಯು ಹೇಳ್ತೀನಿ. ಎಷ್ಟೊಂದ್ ಸಲ ನಮ್ಗೆ ಈ ಕೆಲ್ಸ ಮಾಡಕ್ ನನಗ್ ಇಷ್ಟನೇ ಆಗ್ತಾ ಇಲ್ಲ. ಇದೇನಾ ನನ್ ಲೈಫ್, ನಾನ್ ಇಷ್ಟಕ್ಕೆ ಇಷ್ಟ್ ಕಷ್ಟಪಟ್ಟು ನಮ್ಮಮ್ಮ ನಮ್ಮನ್ನ ಈ ತರ ಓದಿಸ್ಬೇಕಿತ್ತ ಅಂತ ಎಷ್ಟೊಂದ್ ಸಲ ಅನ್ಸುತ್ತೆ. ಬಟ್ ಸ್ಟಡೀಸ್ ಓನ್ಲಿ ಫಾರ್ ನಾಲೆಡ್ಜ್. ಈ ಕೆಲ್ಸನ ಮಾಡಕ್ಕೆ ಫ್ಯಾಮಿಲಿಂದನೂ ಸಪೋರ್ಟ್ ಬೇಕು. ಎಲ್ಲಾ ತರದನ್ನು ಸಪೋರ್ಟ್ ಬೇಕು. ಮನೆ ಕೆಲ್ಸ ಮಾಡೋದು ಹೆಣ್ಮಕ್ಳಿಗೆ ಒಂದೇ ಅಲ್ಲ. ನಾನ್ ಕೆಲ್ಸ ಕಲಿಸ್ತಿರೋದು, ನನ್ ಮಗಳಿಗೆ ಕೆಲ್ಸ ಕಲಿಸ್ತಿರೋದು, ನಾನು ಅವಳು ಹುಡುಗಿ ಅದಕ್ಕೋಸ್ಕರ ಕಲಿಸ್ತಿದೀನಿ ಅನ್ನೋ ರೀಸನ್ಗೂ ಅಲ್ಲ. ಅಕಸ್ಮಾತ್ ನನಗ್ ಹುಡುಗ ಇದ್ದಿದ್ರೆ ನಾನು ಅವ್ರಿಗೂ ಸಮೇತ ಈ ಕೆಲ್ಸ ಕಲಿಸ್ತಾನೆ ಇದ್ದೆ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರೀ ಓದಿ ನಿನಗೊಂದ್ ಜಾಬ್ ಸಿಗತ್ತೆ, ನೀನು ಓದೋದೊಂದೇ ಮಾಡ್ಬೇಕು, ನೀನ್ ಓದ್ಬೇಕು, ಅದಕ್ಕೆ ನೀನ್ ಒಂದ್ ಒಳ್ಳೆ ಕೆಲ್ಸದಲ್ಲಿ ಇರ್ತೀಯ, ನೀನ್ ಬರೀ ಓದ್ಬೇಕು ಅಂತ ನಂಗೆ ಸಪೋರ್ಟ್ ಮಾಡಕ್ ನಿಜವಾಗ್ಲೂ ಇಷ್ಟ ಇಲ್ಲ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಎಷ್ಟ್ ಜನಕ್ಕೆ ಕೆಲ್ಸ ಇರುತ್ತೋ ಕೆಲ್ಸ ಇರಲ್ವೋ ಗೊತ್ತಿಲ್ಲ. ಸೊ ಈಗಿಂದನೇ ಮಕ್ಳು ಎಲ್ಲಾ ಸ್ಕಿಲ್ಸ್‌ನು ಕಲ್ತಿರ್ಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಏನ್ ಅನ್ಸತ್ತೆ ಈ ಮಾತಿನ ಬಗ್ಗೆ? ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಎಷ್ಟ್ ಜನಕ್ಕೆ ಕೆಲ್ಸ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ಸ್ಕಿಲ್ಸ್‌ಗಳನ್ನು ಮತ್ತೆ ಅವ್ರವ್ರನ್ನ ಮ್ಯಾನೇಜ್ ಮಾಡ್ಕೊಳ್ಳೋ ಸ್ಕಿಲ್ ನಾವು ಮಕ್ಳಿಗೆ ಕಲಿಸ್ಲೇಬೇಕು ಅನ್ನೋದು ನನ್ಗನ್ಸತ್ತೆ. ಸ್ಟಡೀಸ್ ಒಂದೇನೆ ಮುಂದೆ ಏನಕ್ಕೂ ಯೂಸ್ ಆಗೋದಿಲ್ಲ. ಈಗ್ಲೇ ಎಷ್ಟೊಂದ್ ಜನಕ್ಕೆ ಇಂಜಿನಿಯರಿಂಗ್ ಮಾಡ್ದವ್ರಿಗೆಲ್ಲ ಕೆಲ್ಸನೇ ಇರೋದಿಲ್ಲ. ನೆಕ್ಸ್ಟ್ ಜನರೇಷನ್‌ಗೆ ಎಷ್ಟ್ ಜನ ಕೆಲ್ಸ ಇರುತ್ತೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಮಕ್ಳು ಎಲ್ಲಾ ಸ್ಕಿಲ್ಸ್‌ನು ಕಲ್ತೇ ಇರ್ಬೇಕು. ಸರಿ, ಇವಾಗ ಪಾವ್ ಭಾಜಿ ಮಾಡೋಣ. ಪಾವ್ ಭಾಜಿಗೆ ನಾನು ನೀರುಳ್ಳಿ, ಟೊಮೊಟೊ ಕಟ್ ಮಾಡ್ಕೊಂಡಿದೀನಿ. ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತೆ ಶುಂಠಿನೂ ಸ್ವಲ್ಪ ತುರ್ದಿಟ್ಕೊಂಡಿದೀನಿ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಚೂರ್ ಬೆಣ್ಣೆ ಹಾಕ್ಬಿಟ್ಟು ನಾವು ನೀರುಳ್ಳಿ ಮತ್ತೆ ಟೊಮೊಟೊ ಹಾಕಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನು ಎಲ್ಲ ಹಾಕಿ ಒಂದ್ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ. ಚೆನ್ನಾಗ್ ಫ್ರೈ ಎಲ್ಲ ಆದ್ಮೇಲೆ ನಾವು ಸಪರೇಟ್ ಆಗಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿರ್ಬೇಕು. ಆ ಆಲೂಗಡ್ಡೆನೂ ಅದನ್ನ ಸ್ಮ್ಯಾಶ್ ಮಾಡಿ
ಪಾವ್ ಭಾಜಿಗೆ ನಾವು ನೀರುಳ್ಳಿ ಟೊಮೊಟೊ ಬೇಯಕ್ಕೆ ಹಾಕಿದ್ವಿ ಅದಕ್ಕೇನೆ ಹಾಕ್ಬೇಕು ಅದನ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಾವು ಆಲೂಗಡ್ಡೆ ಬೇಯಿಸ್ಕೋಬೇಕಾದ್ರೆ ಜೊತೆಗೇನೆ ಹಿಂದಿನ ದಿನನೇ ನೆನೆಸಿರೋ ಬಟಾಣಿನ ಅದ್ರ ಜೊತೆಗೆ ಹಾಕಿ ಬೇಯಿಸ್ಕೊಂಡಿರ್ಬೇಕು. ಬಟಾಣಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಪಾವ್ ಭಾಜಿ. ಬೇರೆ ನಿಮಗೆ ಏನಾದ್ರು ತರಕಾರಿ ಬೇಕು ಅಂದ್ರೆ ತರಕಾರಿನೂ ಆಡ್ ಮಾಡ್ಕೋಬಹುದು. ಆಕ್ಚುಲಿ ಬೀಟ್ರೋಟ್ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಪಾವ್ ಭಾಜಿಗೆ. ಆದ್ರೆ ನಮ್ಮ ಮನೆಯಲ್ಲಿ ಅದು ಸ್ವೀಟ್ನೆಸ್ ಜಾಸ್ತಿ ಇರುತ್ತಲ್ಲ ಅವರಿಗೆ ಬೀಟ್ರೋಟ್ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಬೀಟ್ರೋಟ್ ಹಾಕಿಲ್ಲ ಇದಕ್ಕೆ. ಬಟ್ ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಪಾವ್ ಭಾಜಿಗೆ. ಆನಿಯನ್ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಅದಕ್ಕೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಪಾವ್ ಭಾಜಿ ಮಸಾಲ ಮತ್ತೆ ಕೊರಿಯಂಡರ್ ಪೌಡರ್ ಮತ್ತೆ ಅರಿಶಿಣ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತೆ ಒಳ್ಳೆ ಕಲರ್ ಆಲ್ರೆಡಿ ಬಂದಿರುತ್ತೆ ಅದು. ಅದನ್ನ ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಅದಾದ್ಮೇಲೆ ನಾವು ಬೇಯಿಸಿರೋದು ಆಲೂಗಡ್ಡೆ ಏನಿರುತ್ತೆ ಅದನ್ನ ಮತ್ತೆ ಬಟಾಣಿನ ಹಾಕೋಬೇಕು. ಆಮೇಲೆ ಅದು ಬಟಾಣಿ ಮತ್ತೆ ಇದು ಆಲೂಗಡ್ಡೆ ಹಾಕಿರೋದ್ರಿಂದ ಆಲ್ರೆಡಿ ಥಿಕ್ನೆಸ್ ಬಹಳ ಬಂದಿರುತ್ತೆ. ಸೊ ನೀವು ನೀರು ಅದು ಎಷ್ಟು ತೆಳ್ಳಗ್ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ಕನ್ಸಿಸ್ಟೆನ್ಸಿ ನೀವು ನೋಡ್ಕೋಬೇಕು. ಅಂದ್ರೆ ಕೆಲವರಿಗೆ ತುಂಬಾ ತೆಳ್ಳಗ್ ಬೇಕು, ಕೆಲವರಿಗೆ ಸ್ವಲ್ಪ ದಪ್ಪನೇ ಇರ್ಬೇಕು ಪಲ್ಯ, ಅವಾಗ್ಲೇ ಇಷ್ಟ ಆಗುತ್ತೆ. ಅದನ್ನ ನೀವು ನೋಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಆಲೂಗಡ್ಡೆ ಅದೇ ನೀರ್ ಎಷ್ಟ್ ಬೇಕೋ ಅದನ್ನ ಅಷ್ಟು ನೀವು ಹಾಕೋಬೇಕು. ಅದೆಲ್ಲ ಚೆನ್ನಾಗೆ ಸ್ಮ್ಯಾಶ್ ಆದ್ಮೇಲೆ ಎಷ್ಟ್ ಬೇಕೋ ಅಷ್ಟು ಉಪ್ಪೆಲ್ಲ ಹಾಕೋಬೇಕು. ಉಪ್ಪೆಲ್ಲ ಹಾಕೊಂಡ್ರೆ ಅಲ್ಲಿಗೆ ಪಾವ್ ಬಾಜಿ ರೆಡಿ ಆಗಿರತ್ತೆ. ಅದೆಲ್ಲ ಆದ್ಮೇಲೆ ಲಾಸ್ಟಿಗೆ ನೀವು ಕಸೂರಿ ಮೆಥಿ ಮತ್ತೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕೋಬಹುದು. ನಮ್ಮನೇಲಿ ಕರೆಕ್ಟಾಗಿ ಟೇಸ್ಟ್ ಹೆಂಗಿದೆ ಅಂತ ಹೇಳೋದು ನನ್ ಮಗಳು. ಅದಕ್ಕೆ ಉಪ್ಪು ಖಾರ ಕರೆಕ್ಟ್ ಇದೆಯಾ ಇಲ್ಲ, ಏನ್ ಬೇಕು ಏನ್ ಬೇಡ ಅಂತ ಹೇಳೋದು ಅವಳೇ ಕರೆಕ್ಟಾಗಿ ಹೇಳೋದು. ಅದಕ್ಕೆ ಅವಳನ್ನೇ ಕೇಳ್ತೀನಿ. ನಮ್ಮ ಹಸ್ಬೆಂಡ್ ಅಂತೂ ಏನೂ ಹೇಳೋದೇ ಅದಲ್ಲ. ಉಪ್ಪಿಲ್ಲ ಅಂದ್ರೂ ಉಪ್ಪಿಲ್ಲ ಅಂತಾನೂ ಹೇಳಲ್ಲ, ಏನೂ ಹೇಳಲ್ಲ. ಕರೆಕ್ಟ್ ಟೇಸ್ಟ್ ಹೇಳೋದಂದ್ರೆ ನನ್ ಮಗಳನ್ನೇ. ಅದಕ್ಕೆ ನಾನು ಏನೇ ಹೊಸದ್ ಅಡಿಗೆ ಮಾಡ್ದಾಗ್ಲೂನು ಅವಳು ಚೆನ್ನಾಗಿದೆ ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಮ್ದು ಬಾಜಿ ಅಂತೂ ರೆಡಿ ಆಯ್ತು. ಈಗ ಪಾವ್ ಮಾಡೋ ಸಮಯ. ಪಾವ್ಗೆ ಏನಿಲ್ಲ, ಜಸ್ಟ್ ರೆಡಿಮೇಡೇ ಸಿಗತ್ತೆ ಹೊರಗಡೆ. ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋದು ಅಷ್ಟೇನೆ. ಫ್ರೈ ಮಾಡಿ ಅದ್ರ ಜೊತೆಗೆ ಬಾಜಿ ತಿಂತಾ ಇದ್ರೆ ಅದ್ರಲ್ಲಿರೋ ಮಜಾನೇ ಬೇರೆ. ಅಕಸ್ಮಾತ್ ನಮಗೆ ಪಾವ್ ಇಷ್ಟ ಇಲ್ಲ ಅಂದ್ರೆ ಟೈಮ್ಸ್ ನಾನು ಪೂರಿ ಸಮೇತ ಮಾಡ್ತೀನಿ ಇದಕ್ಕೆ. ಬಾಜಿ ಜೊತೆಗೆ ಪೂರಿನೂ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ ಮಾಡಕ್ಕೆ ಅದು. ಸ್ವಲ್ಪ ಅದೇ ನೀವು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಹಾಕ್ತೀನಿ ಬೆಣ್ಣೆ ಜೊತೆಗೆ ಫ್ರೈ ಮಾಡ್ಬೇಕಾದ್ರೆ, ತುಂಬಾನೇ ಚೆನ್ನಾಗಿರುತ್ತೆ. ಇದು ಒನ್ ಆಫ್ ಅವರ್ ಫೇವ್ರೆಟ್ ಫುಡ್. ನೀವು ಯಾವತ್ತಾರು ಪಾವ್ ಭಾಜಿ ಮಾಡಿದೀರಾ? ನಿಮಗೆ ಹೇಗೆ, ನೀವು ಯಾವ ತರ ಮಾಡ್ತೀರಾ? ನಿಮಗೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ? ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಪಾವ್ ಭಾಜಿ ಮಾತ್ರ ಮಸ್ತಾಗಿ ಬಂದಿತ್ತು. ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ವಿ. ಮತ್ತೆ ಅವತ್ ನಾವು ಈವ್ನಿಂಗ್ ಒಂದು ಮದ್ವೆಗೆ ಹೋಗ್ಬೇಕಿತ್ತು. ಆ ಮದ್ವೆಗೆ ನಾನೊಂದು ಸ್ಯಾರಿ ಉಟ್ಕೊಂಡಿದ್ದೆ. ಅದನ್ನ ಬೇರೆ ಕಡೆ ಒಂದ್ ಕಡೆ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಸುಮಾರು ಜನ ಈ ಸ್ಯಾರಿ ಎಲ್ಲಿ ತಗೊಂಡಿದ್ರಿ ಅಂತ ಕೇಳ್ತಾ ಇದ್ರು. ಈ ಸಾರಿ ನಾನ್ ತಗೊಂಡಿದ್ದು ಮೊಳಕಾಲ್ಮೂರಲ್ಲಿ. ತುಂಬಾ ಜನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಇವಾಗ ನಾನ್ ತಗೊಂಡಿದ್ದು ಮೊಳಕಾಲ್ಮೂರಲ್ಲಿ. ಇದು ನನ್ ತಂಗಿ ಮದ್ವೆಗೆ ಅಂತ ತಗೊಂಡಿದ್ ಸ್ಯಾರಿ. ಇದ್ ತಗೊಂಡೆ ಆಲ್ರೆಡಿ ಒಂದು 4 ಇಯರ್ಸ್ ಆಗಿದೆ ಈ ಸ್ಯಾರಿಗೆ. ನಾನು ಇದಕ್ಕೆ ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡ್ಸಿದ್ದೆ. ನಾನ್ ಆಕ್ಚುಲಿ ಬ್ಲೌಸ್ ಹೊಲಿಸ್ಬೇಕಾದ್ರೆ ಒಂದು ಟಿಪ್ ಕೊಡ್ತೀನಿ. ಏನು ಅಂತ ಅಂದ್ರೆ ಇದಕ್ಕೆ ನಾವ್ ಏನೇ ಬ್ಲೌಸ್ ಹೊಲಿಸಿದ್ರು ಅದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಟೈ ಇಡಿಸ್ಬೇಕು. ಅಂದ್ರೆ ನೀವ್ ಏನೇ ಡಿಸೈನ್ ಕೊಟ್ರು ಅದಕ್ಕೆ ಬ್ಯಾಕ್ ಸೈಡ್ಗೆ ಟೈ ಇಡಿಸ್ಬೇಕು. ಅವಾಗ ನಾವು ಎಷ್ಟೇ ದಪ್ಪ ಆದ್ರೂ ನಾವು ಟೈ ಮಾಡ್ಕೊಳಕ್ಕೆ ಅದು ಫ್ಲೆಕ್ಸಿಬಲ್ ಇರುತ್ತೆ. ಇಲ್ಲ ಅಂತಂದ್ರೆ ನಾವು ಲೂಪ್ ಇಡ್ಸಿದ್ರೆ ಅಥವಾ ಹುಕ್ ಇಡ್ಸಿದ್ರೆ ನಾವು ದಪ್ಪ ಆಗ್ತಾ ಆಗ್ತಾ ಸೈಡ್ ಅಲ್ಲಿ ಬಿಚ್ಕೊಳಕ್ಕೆ ಜಾಗ ಇರುತ್ತೆ. ಬಟ್ ನಮ್ದು ಏನಿರುತ್ತೆ ಬ್ಯಾಕ್ನು ಬ್ರಾಡ್ ಆಗ್ತಾ ಇರೋದ್ರಿಂದ ಅದು ಹುಕ್ ಹಾಕ್ಲಿಕ್ಕೆ ಎಲ್ಲ ಆಗದೇ ಇಲ್ಲ. ಆ ತರ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾವು ಟೈ ಇಡ್ಸಿದ್ರೆ ಆ ತರ ಏನೂ ಪ್ರಾಬ್ಲಮ್ ಆಗಲ್ಲ. ಇದೊಂದು ಟಿಪ್ ನೀವು ನೆನ್ಪಿಟ್ಕೊಂಡಿರಿ ಯಾವಾಗ್ಲೂನು. ಅವ್ರಲ್ಲಿ ಬಟ್ಟೆ ಆಗಲ್ಲ ಸಾಕಾಗಲ್ಲ ಅಂತ ಸಜೆಸ್ಟ್ ಮಾಡಿದ್ರು. ನೀವ್ ಬೇಕಾದ್ರೆ ಬೇರೆ ಬಟ್ಟೆ ತಗೊಂಡ್ಬಂದ್ಬಿಟ್ಟು ಅದನ್ನ ಬೇಕಾದ್ರೆ ಟೈ ಮಾಡಿಸ್ರಿ. ಬಟ್ ನೀವು ಮಿಸ್ ಆಗು ಹುಕ್ ಅಥವಾ ಲೂಪ್‌ನ ಮಾಡಿಸ್ಲೇಬೇಡ್ರಿ. ಲೂಪ್ ಮಾಡ್ಸಿದ್ರೆ ಬಟನ್ನು ಯಾವಾಗ್ಲೂನು ಕಿತ್ತೋಗ್ತಾ ಇರುತ್ತೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ನೀವು ಇದನ್ನೇ ಟೈಯೇ ಮಾಡಿಸ್ರಿ. ಆಮೇಲೆ ಮತ್ತೆ ನಾನು ಈವ್ನಿಂಗ್ಗೆ ಫಂಕ್ಷನ್‌ಗೆ ಹೋಗಕ್ಕೆ ಸ್ಯಾರಿ ಪ್ಲೀಟಿಂಗ್ ಮಾಡ್ಕೊಡೋಣ ಅಂತ ಸ್ಯಾರಿ ಪ್ಲೀಟಿಂಗ್ ಮಾಡ್ಕೊಂತಾ ಇದ್ದೀನಿ. ಅವಾಗ ಈಸಿಯಾಗಿ ಉಟ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಸ್ಯಾರಿನೂ ಸ್ವಲ್ಪ ಹೆವಿ ಇದೆ. ಇದು ಬೇಗನೆ ಉಟ್ಕೊಳಕ್ ಆಗೋದಿಲ್ಲ.
ಅದಕ್ಕೆ ನಾನು ಅದನ್ನ ಸ್ಯಾರಿ ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಹೊರಟೆ. ಈ ಬ್ಲೌಸ್ನ ನಾನು ನಮ್ಮದೇ ಶಾಪಲ್ಲಿ ಹೊಲಿಸಿರೋದಲ್ಲ, ಬಟ್ ಬೇರೆ ಯಾವುದೋ ಒಂದು ಶಾಪಲ್ಲಿ ಹೊಲಿಸಿದ್ದು. ಬಟ್ ನನ್ನ ಮಗಳು ಹಾಕೊಂಡಿರೋ ಡ್ರೆಸ್ ಮಾತ್ರ ನಾನು ನಮ್ಮ ಶಾಪಲ್ಲೇ ಹೊಲಿಸಿದ್ದು. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಅವ್ರು ಅದು ಫ್ರಾಕ್ನ ಅವಳದು. ಈವನ್ ಸೈಡೆಲ್ಲ ನಾವು ಓಪನ್ ಮಾಡ್ಕೋಬೋದು, ಆ ಥರನೇ ಹೊಲ್ದಿದ್ರು. ರೆಡಿಮೇಡ್ ಆದರೆ ದಪ್ಪ ಆಗಿದ ತಕ್ಷಣ ಅದನ್ನ ಹಾಕೊಳಕ್ಕಾಗಲ್ಲ. ಇದು ಆ ಥರ ಅಲ್ಲ, ಅವಳು ದಪ್ಪ ಆದ್ರೆ ಸಮೇತ ನಾವು ಆರಾಮಾಗಿ ಅದನ್ನ ಫ್ರಾಕ್ ಹಾಕೋಬೋದು, ಆ ಥರ ಹೊಲ್ದಿದ್ದಾರೆ. ತುಂಬ ಚೆನ್ನಾಗಿದೆ ಆ ಫ್ರಾಕು. ನಾನು ಹಾಕೊಂಡಿರೋ ಸ್ಯಾರಿ ಎಲ್ಲಿ ತಗೊಂಡೆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.